ಎಲ್ಲರಿಗೂ ನಮಸ್ಕಾರ. ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಕತ್ತ ಇವತ್ತಿಗೆ 91 ದಿನ ಆಯ್ತು. 91 ದಿನದೊಳಗೆ ಏನು ಕಲ್ತೀನಿ, ಏನು ಗ್ರೋತ್ ಆಗೈತಿ, ಸೋಷಿಯಲ್ ಮೀಡಿಯಾದೊಳಗೆ ಏನೇನು ತಿಳ್ಕೊಂಡೇನಿ, ಎಷ್ಟು ವ್ಯೂಸ್ ಬಂದವು, ಎಷ್ಟು ಫಾಲೋವರ್ಸ್ ಬಂದೈತಿ, ಎಷ್ಟು ಲೈಕ್ ಬಂದೈತಿ, ಮತ್ತು ಎಡಿಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಏನಾಗೈತಿ ಅಂತಂದು ಶಾರ್ಟ್ಕಟ್ನಾಗ ಹೇಳ್ಬೇಕಂತಂದು ಮಾಡೇನಿ. ನಾನು ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡ್ಬಂದು ನೈಟ್ ವರ್ಕೌಟ್ ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು ಭಾಳ ಟಫ್ ಜಾಬ್. ಅದನ್ನು ಕಂಟಿನ್ಯೂ ಆಗಿ ಕನ್ಸಿಸ್ಟೆಂಟಾಗಿ ಮಾಡೋದು ಭಾಳ ಒಂದು ಸ್ವಲ್ಪ ಕಠಿಣವಾದ ಕೆಲಸ. ಆದರೂ ಅದನ್ನು ಇಷ್ಟು ದಿನ ಕಂಟಿನ್ಯೂ ಮಾಡ್ತೇನೆ ಅಂತಂದು ಅಂದ್ಕೊಂಡಿದ್ದಿಲ್ಲ. ಆದರೂ ಏನು ಒಟ್ಟು ಹಂಗೆ ಮಾಡಿ ಹಾಕಿದ್ದೀನಿ. ನೈಟ್ ಲೇಟಾಗಿ ಹಾಕೀನಿ, ಪ್ರೊಫೆಷ್ನಲಾಗಿ ಎಡಿಟ್ ಮಾಡಿ ಹಾಕೀನಿ, ಸಿಂಪಲಾಗಿ ಎಡಿಟ್ ಮಾಡಿ ಹಾಕೀನಿ, ಬೇರೆಯವ್ರದ್ದು ರೀಲ್ ಸ್ಟೈಲ್ ಕಾಪಿ ಮಾಡಿ ಹಾಕೀನಿ, ಓನ್ ಸ್ಟೈಲ್ನಾಗೂ ಹಾಕೀನಿ. ಎಲ್ಲ ಟ್ರೈ ಮಾಡೀನಿ. ಭಾಳ ಡೆವಲಪ್ಮೆಂಟ್ ಆಗಿಲ್ಲ ಅಂತಂದ್ರು. ಆದ್ರೆ ಒಂದು ಡಿಸಿಪ್ಲಿನ್ ಅನ್ನೋದು ಬೆಳೆದೈತಿ. ಕನ್ಸಿಸ್ಟೆಂಟಾಗಿ ಮಾಡುವುದು, ಕನ್ಸಿಸ್ಟೆನ್ಸಿನೂ ಬೆಳೆದೈತಿ. ಮತ್ತು ನನಗೆ ಮೊಬೈಲ್ನಾಗ ಎಡಿಟಿಂಗ್ ಮಾಡೋದು ಬರ್ತಿದ್ದಿಲ್ಲ. ಎಡಿಟಿಂಗ್ ಮಾಡೋದು ಕಲ್ತೇನೆ. ನಾನು ಪೇಯ್ಡ್ ಆ್ಯಪ್ ಒಳಗೆ ಎಡಿಟಿಂಗ್ ಮಾಡೋಂಗಿಲ್ಲ, ಫ್ರೀ ಆ್ಯಪ್ ಒಳಗೆ ಒಂದು ಲೆವೆಲ್ಗೆ ಎಡಿಟಿಂಗ್ ಮಾಡಿ ಹಾಕೀನಿ. ಅದರ ಫುಲ್ ಅಡ್ವಾನ್ಸ್ ಮಾಡಿಲ್ಲ, ನಾರ್ಮಲ್ ಎಡಿಟಿಂಗ್ ಮಾಡಿ ಹಾಕೀನಿ. ಭಾಳ ಜನ ಫಾಲೋವರ್ಸ್ ಬಂದಿಲ್ಲ ಖರೆ. ಆದ್ರೆ ನನ್ನ ವಿಡಿಯೋ ಭಾಳ ಮಂದಿಗೆ ರೀಚ್ ಆಗೈತಿ. ಫೇಸ್ಬುಕ್ನಾಗ ಭಾಳ ಮಂದಿಗೆ ರೀಚ್ ಆಗೈತಿ ವಿಡಿಯೋ. ಫೇಸ್ಬುಕ್ನಾಗ ಅಪ್ರಾಕ್ಸಿಮೇಟ್ಲಿ 36,000 ಮಂದಿಗೆ ರೀಚ್ ಆಗೈತಿ. ಇನ್ಸ್ಟಾಗ್ರಾಮ್ನಾಗ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಯೂಟ್ಯೂಬ್ ಒಳಗೂ 25-30 ಸಾವಿರ ಮಂದಿಗೆ ರೀಚ್ ಆಗೈತಿ. ಅದು ಭಾಳ ಅಲ್ಲ ಆ್ಯಕ್ಚುಲಿ, ಆದರೂ ನನಗೆ ಅದು ಭಾಳ. ಯಾಕಂದ್ರೆ ನಾನು ಆಫೀಸ್ನಾಗ 8-9 ತಾಸು ಕೆಲಸ ಮಾಡಿ ಬಂದು ಜಿಮ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ನಾನು ಮಾಡಿ ಎಕ್ಸಸೈಸ್ ಮಾಡಿ ಇಟ್ಟಿಲ್ಲ. ಆದ್ರೆ ಒಂದು ಸ್ವಲ್ಪ ನಾ ಹಾಕೋದ್ರೊಳಗೆ ಕ್ವಾಲಿಟಿ ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು, ವಿಡಿಯೋ ಮಾಡೋ ಸ್ಕಿಲ್ ಆಗಿರ್ಬೋದು, ಎಲ್ಲ ಒಬ್ಬನೇ ಮಾಡೋದ್ರಿಂದ ಒಂದು ಸ್ವಲ್ಪ ಕ್ವಾಲಿಟಿ ಡೌನ್ ಆಗೈತಿ. ಅದಕ್ಕೆ ಮೋಸ್ಟ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ, ಸ್ವಲ್ಪ ಜನಕ್ಕೆ ಇಷ್ಟ ಆಗೈತಿ. ಸ್ವಲ್ಪ ಜನ ಚಲೋ ರೆಸ್ಪಾನ್ಸ್ ಮಾಡ್ಯಾರ, ಜನ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರೆ ಈ ಫಿಟ್ನೆಸ್ ಇಂಡಸ್ಟ್ರಿ ಒಳಗೆ ಭಾಳ ಮಂದಿ ಅದಾರ. ಆದ್ರೆ ಅದ್ರಾಗ ನ್ಯಾಚುರಲ್ ಫಿಟ್ನೆಸ್ ಮಾಡೋರು ಭಾಳ ಕಡಿಮೆ ಜನ ಅದಾರ. ಅದ್ರಾಗ ಪ್ಯೂರ್ಲಿ ನ್ಯಾಚುರಲಾಗಿ ವರ್ಕೌಟ್ ಮಾಡಿ ಬಾಡಿ ಚೇಂಜಸ್ ಮಾಡ್ಕೊಂಡವ್ರು ಬೆರಳು ಎಣಿಕೆ ಎಷ್ಟು ಜನ ಮಾತ್ರ ಅದಾರ. ಅದ್ರಾಗ ನಾನು ಪ್ಯೂರ್ ನ್ಯಾಚುರಲ್. ನಾನು ಪ್ರೋಟೀನ್ ಪೌಡ್ರು ತೊಗೊಂಡಿಲ್ಲ, ಮತ್ತು ಕ್ರಿಯೇಟಿನ್ ತೊಗೊಂಡಿಲ್ಲ, ಇಂಜೆಕ್ಷನ್ ತೊಗೊಂಡಿಲ್ಲ, ಗುಳಿಗೆ ತೊಗೊಂಡಿಲ್ಲ, ಏನೂ ಇಲ್ಲ. ಓನ್ಲಿ ಹೋಮ್ ಫುಡ್ಸ್, ಮನೆಯಲ್ಲಿ ಏನು ಅಡುಗೆ ಮಾಡ್ತಾರಲ್ಲ ಅದನ್ನೇ ತಿನ್ನೋದು. ನಾರ್ಮಲಾಗಿ ಎಲ್ಲರೂ ತಿಂತಾರಲ್ಲ ಅದು ನಾನು ಒಂದು ಸ್ವಲ್ಪ ನಾನ್ ವೆಜ್ ಕ್ಯಾಟಗರಿಗೆ ಬರ್ತೇನೆ. ನನ್ನ ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ ನಾನು ನಾನ್ ವೆಜ್ ಜಾಸ್ತಿ ಪ್ರಿಫರ್ ಮಾಡಿ ತಿಂದಿದ್ದು. ಎಗ್, ಚಿಕನ್ ಇವೆಲ್ಲ ನಂದು ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ ತಿಂದಿದ್ದು. ವೆಜ್ ಒಳಗೆ ಕಾಳುಗಳು ಬರ್ತಲ್ಲ, ಕಾಳುಗಳು ತಿಂದೀನಿ. ವಿಟಮಿನ್ಸುಗಳು ಕಂಪ್ಲೀಟ್ ಮಾಡೋಕ್ಕೆ ಬಾಳೆಹಣ್ಣು, ಹಣ್ಣುಗಳು, ತರಕಾರಿ ಇವೆಲ್ಲ ತಿಂದು ಒಟ್ಟು ಎಲ್ಲ ನಾರ್ಮಲ್ ಮಂದಿ ಏನು ತಿಂತಾರಲ್ಲ ಅದನ್ನೇ ತಿಂದು ವರ್ಕೌಟ್ ಮಾಡೀನಿ. ಅದನ್ನೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಇನ್ನು ಮುಂದೂ ನ್ಯಾಚುರಲ್ ಫಿಟ್ನೆಸ್ ಬಗ್ಗೆನೇ ಹೇಳೋದು. ನ್ಯಾಚುರಲ್ ಫಿಟ್ನೆಸ್ನ